ನಮಸ್ಕಾರ ವೀಕ್ಷಕರೇ. ಇವತ್ತು ಇಡೀ ಕರ್ನಾಟಕದ ವ್ಯಾಪ್ತಿ ಕನ್ನಡ ಹೋರಾಟಗಾರರ ಕೆಂಗನಿಗೆ ಗುರಿಯಾಗಿರುವಂಥ ಕಮಲ್ ಹಾಸನ್ ಅವರ ಹೇಳಿಕೆ ನಿಜವಾಗಿಯೂ ಕೂಡ ಬೇಸರದ ಸಂಗತಿ. ಯಾಕೆ ಅಂತೇಳಿದ್ರೆ, ಒಬ್ಬ ಪ್ರಬುದ್ಧ ನಟ ಈ ಮಾತನ್ನು ಆಡಿರುವಂಥದ್ದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತಂದಂಥದ್ದು. ನಿಜವಾಗಿಯೂ ಕೂಡ ಇಂಥ ಮಾತನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕನ್ನಡದ ಅಭಿಮಾನವನ್ನು ಪ್ರಶ್ನೆ ಮಾಡುವಂಥದ್ದು ನಿಜವಾಗಿಯೂ ಕೂಡ ಕನ್ನಡಿಗರ ಸ್ವಾಭಿಮಾನವನ್ನು ಕೇಳುವಂಥ ಪ್ರಶ್ನೆಯಾಗಿದೆ ಮತ್ತು ಪ್ರತಿಷ್ಠೆಯಾಗಿದೆ. ಕನ್ನಡದ ಇತಿಹಾಸವನ್ನು ತಿಳ್ಕೊಂಡು ಕಮಲ್ ಹಾಸನ್ ಅವರು ಮಾತಾಡಬೇಕಾಗಿತ್ತು. ಇದು ದ್ರಾವಿಡ ಭಾಷೆಯಲ್ಲಿ ಒಂದು ಭಾಗ ಇರುವಂಥದ್ದು. ಈಗಾಗಲೇ ಕೂಡ ನೀವು ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಾ, ಹೇಳಿಕೆಯನ್ನು ಕೊಟ್ಟಿದ್ದೀರಾ. ನಾನು ಮಾಡಿರೋವಂಥದ್ದು ತಪ್ಪಿಲ್ಲ ಅಂತೇಳಿ ಕೊಟ್ಟಿರೋವಂಥದ್ದು ಹೇಳಿಕೆ ನಿಜವಾಗೂ ಕೂಡ ನಾವು ಖಂಡಿಸ್ತೇವೆ. ಮೊದಲು ಇತಿಹಾಸವನ್ನು ತಿಳಿದು ನೀವು ಮಾತನಾಡಬೇಕು. ಯಾಕೆ ಅಂತೇಳಿದ್ರೆ 2000 ವರ್ಷಗಳ ಇತಿಹಾಸ ಕನ್ನಡಕ್ಕಿದೆ. ಹಾಗಾಗಿ ತಮಿಳಿನಿಂದ ಬಂದಂಥ ಹುಟ್ಟಂಥ ಕನ್ನಡ ಭಾಷೆ ಅಲ್ಲ. ಹಾಗಾಗಿ ನೀವು ಈ ಮಾತನ್ನು ವಾಪಸ್ ತಗೋಬೇಕು. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಅನ್ನುವಂಥ ಮಾತು ನೀವು ವಾಪಸ್ ತಗೋಬೇಕು ಮತ್ತು ಕನ್ನಡಿಗರಲ್ಲಿ ನೀವು ಸಮಯವನ್ನು ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಅಂತೇಳಿದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಸ್ವಾಭಿಮಾನ ಇದೆ, ತಾಳ್ಮೆ ಇದೆ. ಅದನ್ನು ನೀವು ಕೆಣಕಬಾರ್ದು. ಈ ಒಂದು ವಿಷಯದಲ್ಲಿ ಎಲ್ಲ ಕನ್ನಡ ಹೋರಾಟಗಾರರು ಕೂಡ ಇವತ್ತು ರಾಜ್ಯ ವ್ಯಾಪ್ತಿ ಭಾಳಷ್ಟು ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನೀವು ಇನ್ನೂ ಕೂಡ ಹೆಚ್ಚು ಸಮಯಗಳನ್ನು ತಗೊಂಡ್ರೆ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ. ಜೊತೆಗೆ ನಿಮ್ಮ ಚಿತ್ರಗಳು ಯಾವುದೇ ಆಗಿದ್ದರೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಸಿನಿಮಾ ಮಂದಿರಗಳಲ್ಲೂ ಕೂಡ ಬಿಡುಗಡೆ ಆಗಲಿಕ್ಕೆ ಕನ್ನಡಿಗರಾದಂಥ ನಾವು ಎಂದೂ ಕೂಡ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಹಾಗಾಗಿ ನೀವು ಆದಷ್ಟು ಬೇಗ ಕ್ಷಮೆಯನ್ನು ಕೇಳಬೇಕು ಕನ್ನಡಿಗರಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಯಲ್ಲಿ ಚಾಮರಾಜನಗರದ ಜಿಲ್ಲೆಯ ಒಳಭಾಗದಲ್ಲಿ ಚಾರಂ ಶ್ರೀನಿವಾಸಗೌಡರ ನೇತೃತ್ವದಲ್ಲಿ ಇಂದು ಭಾಳಷ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರ ಹೆಸರನ್ನು ಕೂಗಿ ಅವರಿಗೆ ಧಿಕ್ಕಾರವನ್ನು ಮಾಡಿದ್ದಾರೆ. ಅವರ ಭಾವಚಿತ್ರಕ್ಕೆ ಟೊಮೊಟೊಗಳನ್ನು ಇಟ್ಟು ಹೊಡೆದು ಭಾಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ಪರಿಣಾಮದಂಥ ಹೋರಾಟಗಳು ನಿಮ್ಮ ಮೇಲೆ ಬರ್ತವೆ. ಹಾಗಾಗಿ ನೀವು ಬೇಗ ಕ್ಷಮೆಯನ್ನು ಕೇಳಬೇಕು. ಕನ್ನಡಿಗರ ಮನಸ್ಸನ್ನು ಕೆರಳಿಸಬಾರ್ದು. ಹಾಗಾಗಿ ಇವತ್ತು ಚಾಮರಾಜನಗರದಲ್ಲಿ ಎಂಥ ಹೋರಾಟ ಆಗಿದೆ ಅನ್ನುವಂಥ ಒಂದು ತುಣುಕನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಸಂಘಟನೆಗಾರರು ಹೇಗಿದ್ದಾರೆ. ಕನ್ನಡ ಪರ ಸಂಘಟನೆಗಾರರು ಇವತ್ತು ಚಾಮರಾಜನಗರದ ಭುವನೇಶ್ವರಿ ವೃತ್ತದ ಕೇಂದ್ರ ಭಾಗದಲ್ಲಿ ಭಾಳಷ್ಟು ಪ್ರತಿಭಟನಾಕಾರರು ಟೊಮೊಟೊಗಳನ್ನು ಹೊಡೆದ್ರ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಕೂಡ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಸಂಘಟನೆಗಳು ನಿಮ್ಮ ವಿರುದ್ಧ ಕೂಗನ್ನು ಕೂಗ್ತವೆ. ಎಲ್ಲಕ್ಕೂ ಕೂಡ ಅದಕ್ಕೆ ನೀವೇ ಕಾರಣರಾಗ್ತೀರಿ. ಮೊದಲು ಕ್ಷಮೆಯನ್ನು ಎತ್ತಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ನೋಡೋಣ ಬನ್ನಿ. ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಕನ್ನಡದ ಬಗ್ಗೆ ಲಘುವಾಗಿ ಮಾತಾಡುವ ಕಮಲ್ ಹಾಸನ್ಗೆ, ಕನ್ನಡದ ಬಗ್ಗೆ ಲಘುವಾಗಿ ಮಾತನಾಡುವ ಕಮಲ್ ಹಾಸನ್ಗೆ, ಕನ್ನಡಿಗರ ಬಗ್ಗೆ ಲಘುವಾಗಿ ಮಾತನಾಡುವಂತ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಕ್ಷಮೆ ಕೇಳಿ, ಕ್ಷಮೆ ಕೇಳಿ, ಕ್ಷಮೆ ಕೇಳಲಿ, ಕ್ಷಮೆ ಕೇಳಲಿ, ತಮಿಳುನಾಡಿನಲ್ಲಿ ತಮಿಳು ಚಿತ್ರನಟ ಕಮಲ್ ಹಾಸನ್ ಅವರು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟುವಂತಕ್ಕಂಥ ಒಂದು ವಿವಿಧಾತ್ಮಕವಾದಂಥ ವಿಚಾರವನ್ನು ತಿಳಿಸಿದ್ದಾರೆ. ಇದನ್ನು ನಾವು ಕನ್ನಡ ಪರ ಸಂಘಟನೆಗಳು
ತೀವ್ರವಾಗಿ ಖಂಡಿಸಿ ಇವತ್ತು ಚಾಮರಾಜನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕಮಲ್ ಹಾಸನ್ ಅವರ ಭಾವಚಿತ್ರಕ್ಕೆ ಟೊಮೊಟೊನಲ್ಲಿ ಹೊಡೆಯುವುದರ ಮೂಲಕ ನಮ್ಮ ಆಕ್ರೋಶವನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಕಮಲ್ ಹಾಸನ್ಗೆ ಕನ್ನಡ ಭಾಷೆ ಗೊತ್ತಿಲ್ಲ, ಕನ್ನಡ ಸಂಸ್ಕೃತಿ ಗೊತ್ತಿಲ್ಲ, ಕನ್ನಡ ಸಾಹಿತ್ಯ ಗೊತ್ತಿಲ್ಲ, ಕನ್ನಡ ಪರಂಪರೆ ಗೊತ್ತಿಲ್ಲ, ಕನ್ನಡದ ಬಗ್ಗೆ ಏನೂ ಗೊತ್ತಿಲ್ಲ ಹೋದ್ರೂ ಸಹ ಕನ್ನಡದ ಬಗ್ಗೆ ಅತ್ಯಂತ ಅವಹೇಳನಕಾರಿ ಮಾತಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಮಂಡಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಕೂಡದು. ಬಿಡುಗಡೆ ಮಾಡೋದಕ್ಕೆ ನಾವು ಕನ್ನಡ ಪರ ಸಂಘಟನೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇವತ್ತು ಕಮಲ್ ಹಾಸನ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಕ್ಷಮೆ ಕೇಳಬೇಕಾಗಿತ್ತು. ಹೌದು, ಏನೋ ನಾನು ತಪ್ಪು ಮಾತಾಡಿದ್ದೇನೆ ಅಂತ ಅವರು ಕ್ಷಮೆ ಕೇಳಬೇಕಾಗಿತ್ತು. ಅದನ್ನ ಬಿಟ್ಟು ಉತ್ತರಾಖಂಡದಿಂದ ಮತ್ತೆ ಅವರು ನಾವು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಅವ್ರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿರ್ತಾರೆ. ಇದು ನಿಜವಾಗ್ಲೂ ಕನ್ನಡಿಗರ ಸ್ವಾಭಿಮಾನವನ್ನು ಕೆಡ್ತಕ್ಕಂಥ ವಿಚಾರ ಆಗಿದೆ. ಹಾಗಾಗಿ ತಮಿಳುನಾಡು ಚಿತ್ರಗಳು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಆಗಬೇಕು. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು. ಅಕಸ್ಮಾತ್ ಯಾವ್ದಾದ್ರು ಚಿತ್ರಮಂದಿರಗಳು ಏನಾದ್ರೂ ಕಮಲ್ ಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡಿದ್ರೆ ಚಿತ್ರಮಂದಿರಗಳಿಗೆ ನುಗ್ತೀವಿ, ಆ ಪೋಸ್ಟರ್ಗಳನ್ನ ಧ್ವಂಸ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ ನಾನು ತಿಳಿಸ್ತಾ ಇದ್ದೀನಿ.